ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ ಪಿಯುಸಿಯ ಸಮಾಜಶಾಸ್ತ್ರ ಅಧ್ಯಾಯ 4ಕ್ಕೆ ಸಂಬಂಧಿಸಿದಂತೆ ಒಂದು ಈ ಒಂದು ಅಧ್ಯಾಯ ಅದು ಅಂದ್ರೆ ಭಾರತದಲ್ಲಿ ಕುಟುಂಬ ಅನ್ನುವಂತಹ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ 1 ಅಂಕದ ಪ್ರಶ್ನೆಗಳು. ಹ್ಮ್, ಕರ್ತ ಎಂದರೆ ಯಾರು ಅಂತ ಇದೆ. ಅವಿಭಕ್ತ ಕುಟುಂಬದ ಯಜಮಾನ ಅಥವಾ ಮುಖ್ಯಸ್ಥನನ್ನ ಕರ್ತ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಅವಿಭಕ್ತ ಕುಟುಂಬವನ್ನ ಮಹಾಮನೆ ಅಥವಾ ಬೃಹತ್ ಮನೆ ಅಂತ ಕರೆದವರು ಯಾರು ಅಂತ ಇದೆ ಹೆನ್ರಿ ಮೇನ್ ರವರು. ತರವಾಡು ಎಂದರೇನು ಅಂತಿದೆ. ಕೇರಳದ ನಾಯರ್ಗಳ ಮಾತೃವಂಶೀಯ ಅವಿಭಕ್ತ ಕುಟುಂಬದ ವಾಸಸ್ಥಳವೇ ತರವಾಡು. ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ ಎಂಬ ಗ್ರಂಥ ಬರೆದವರು ಯಾರು ಅಂತ ಇದೆ ಡಾಕ್ಟರ್ ಇರಾವತಿ ಕರ್ವೆ. ಮುಂದಿನದು ಇಲ್ಲಂ ಎಂದರೇನು ಅಂತ ಇದೆ. ಕೇರಳದ ನಂಬೂದರಿಗಳ ಪಿತೃಪ್ರಧಾನ ಅವಿಭಕ್ತ ಕುಟುಂಬದ ವಾಸಸ್ಥಳವೇ ಇಲ್ಲಂ ಅಂತ ಹೇಳ್ಬಿಟ್ಟು. ಹಾಗೆ ಮ್ಯಾರೇಜ್ ಅಂಡ್ ಫ್ಯಾಮಿಲಿ ಇನ್ ಇಂಡಿಯಾ ಎಂಬ ಪುಸ್ತಕ ಬರೆದವರು ಯಾರು ಅಂದ್ರೆ ಡಾಕ್ಟರ್ ಎಂ ಕಪಾಡಿಯಾ ಅವರು. ಕರ್ಣವನ್ ಎಂದ್ರೆ ಯಾರು ಅಂತ ಇದೆ. ತರವಾಡಿನ ಯಜಮಾನತಿ ತಾತ್ವಿಕವಾಗಿ ಸ್ತ್ರೀಯೇ ಆಗಿದ್ರೂ ಕೂಡ ಆಸ್ತಿಯ ವ್ಯವಹಾರಗಳನ್ನ ಕುಟುಂಬದ ತಾಯಿಯ ಸಹೋದರ ನೋಡ್ಕೊಳ್ತಾನೆ. ಈತನನ್ನೇ ಕರ್ಣವನ್ ಅನ್ನುವಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಅವಿಭಕ್ತ ಕುಟುಂಬವನ್ನು ಕೂಡ ಬಂಡವಾಳ ಮತ್ತು ಸಹಕಾರಿ ಸಂಘ ಅಂತ ಕರೆದವರು ಯಾರು ಅಂದ್ರೆ ಓ ಮಾಲೆ ಅವರು. ಸಮ್ ಆಸ್ಪಿಕ್ಟಸ್ ಆಫ್ ಫ್ಯಾಮಿಲಿ ಇನ್ ಮಹುವಾ ಎಂಬ ಗ್ರಂಥದ ಲೇಖಕರು ಯಾರು ಅಂದ್ರೆ ಡಾಕ್ಟರ್ ಐ.ಪಿ. ದೇಸಾಯಿ ಅವರು. ತವಳಿ ಎಂದರೇನು ಅಂದ್ರೆ ತವಳಿ ತರವಾಡುವಿನ ವಿಭಜಿತ ಆಸ್ತಿಯ ಒಂದು ಭಾಗವಾಗಿದೆ. ಇನ್ನು 2 ಅಂಕದ ಪ್ರಶ್ನೋತ್ತರಗಳು. ಅವಿಭಕ್ತ ಕುಟುಂಬದ 2 ಅನುಕೂಲತೆಗಳನ್ನ ಬರೆಯಿರಿ ಅಂತ ಕೇಳಿದರೆ, ಮೊದಲನೆಯದಾಗಿ ಆರ್ಥಿಕ ಅನುಕೂಲತೆಗಳು, ಹಾಗೆ ಸದಸ್ಯರ ರಕ್ಷಣೆ, ಇನ್ನು ವ್ಯಕ್ತಿತ್ವ ವಿಕಾಸ ಇತ್ಯಾದಿಗಳು. ಯಾವ್ದಾದ್ರು 2 ಬರೀಬೇಕು, 2 ಅಂಕಕ್ಕೆ ಕೇಳಿರೋದ್ರಿಂದ. ಇನ್ನು ಅವಿಭಕ್ತ ಕುಟುಂಬದ 2 ಪ್ರಕಾರಗಳನ್ನ ತಿಳಿಸಿ ಅಂತ ಕೇಳಿದರೆ ಪಿತೃಪ್ರಧಾನ ಕುಟುಂಬ ಮತ್ತು ಮಾತೃ ವಂಶೀಯ ಅವಿಭಕ್ತಿ ಕುಟುಂಬ ಅಂತ ಹೇಳಿ. ಇನ್ನು ಇರಾವತಿ ಕರ್ವೇರವರ ಅವಿಭಕ್ತ ಕುಟುಂಬದ ವ್ಯಾಖ್ಯೆಯನ್ನ ಬರೆಯಿರಿ ಅಂತ ಕೇಳಿ ಡಾಕ್ಟರ್ ಇರಾವತಿ ಕರ್ವೇರವರು ರಕ್ತ ಸಂಬಂಧಿಗಳ ಸಮೂಹವೊಂದು ಮನೆಯಲ್ಲಿ ವಾಸಿಸುತ್ತಾ ಒಂದೇ ಅಡುಗೆ ಮನೆಯಲ್ಲಿ ತಯಾರಿಸಿದ ಆಹಾರವನ್ನ ಸೇವಿಸುತ್ತಾ ಆಸ್ತಿಯ ಮೇಲೆ ಸಮಾನ ಒಡೆತನವನ್ನ ಹೊಂದುತ್ತಾ ಕುಟುಂಬದ ಪೂಜಾ ಕಾರ್ಯಗಳಲ್ಲಿ ಸಾಮೂಹಿಕವಾಗಿ ಪಾಲ್ಗೊಳ್ಳುವ ಕುಟುಂಬವನ್ನ ಅವಿಭಕ್ತ ಕುಟುಂಬ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಅವಿಭಕ್ತ ಕುಟುಂಬದ ಮೇಲೆ ಪ್ರಭಾವ ಬೀರಿದ 2 ಸಾಮಾಜಿಕ ಶಾಸನಗಳನ್ನ ಹೆಸರಿಸಿ ಅಂತ ಕೇಳಿದರೆ ಅದು ಒಂದು ಹಿಂದೂ ವಿಧವಾ ಪುನರ್ವಿವಾಹ ಕಾಯ್ದೆ 1856, ಎರಡನೆಯದಾಗಿ ಹಿಂದೂ ವಿವಾಹ ಕಾಯ್ದೆ 1955. ಹಾಗೆ ಅಳಿಯ ಸಂತತಿ ಎಂದ್ರೇನು ಅಂತ ಕೇಳಿದರೆ ಬಂಟರದು ಮಾತೃವಂಶೀಯ ಕುಟುಂಬವಾದ್ದರಿಂದ ನಾಗವಂಶೀಯ ಕನ್ಯೆಯರು ವಿವಾಹದ ನಂತರ ಗಂಡನ ಮನೆಗೆ ಹೋಗದೆ ಗಂಡನೇ ಹೆಂಡತಿಯ ಮನೆಗೆ ಬಂದು ನೆಲೆಸಿ ತನ್ನ ವಂಶವನ್ನ ಬೆಳೆಸುವುದಕ್ಕೆ ಅಳಿಯ ಸಂತತಿ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಇನ್ನು ಕರ್ತನ 2 ಕಾರ್ಯಗಳನ್ನ ತಿಳಿಸಿ ಅಂತ ಕೇಳಿದರೆ ಕುಟುಂಬದ ವ್ಯವಹಾರ ನೋಡಿಕೊಳ್ಳುವುದು, ಹಾಗೆ ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹದಲ್ಲಿ ಅಂತಿಮ ನಿರ್ಣಯ. ಹಾಗೆ ಅವಿಭಕ್ತ ಕುಟುಂಬಗಳ ಮೇಲೆ ನಗರೀಕರಣದ 2 ಪ್ರಭಾವಗಳನ್ನ ತಿಳಿಸಿ ಅಂತ ಕೇಳಿದರೆ ನಗರವಾಸಿಗಳು ಅವಿಭಕ್ತ ಕುಟುಂಬಕ್ಕಿಂತ ಅಣು ಕುಟುಂಬವನ್ನೇ ಇಚ್ಛಿಸುತ್ತಿರುವಂತಹದ್ದು. ಹಾಗೆ ಕೃಷಿಯೇತರ ಉದ್ಯೋಗದಲ್ಲಿ ತೊಡಗಿದರು. ಅವಿಭಕ್ತ ಕುಟುಂಬದ 2 ಅನಾನುಕೂಲತೆಗಳನ್ನ ತಿಳಿಸಿ ಅಂತ ಕೇಳಿದರೆ ಅದು ಸೋಮಾರಿತನಕ್ಕೆ ಅವಕಾಶ, ಹಾಗೆ ವ್ಯಕ್ತಿತ್ವದ ಬೆಳವಣಿಗೆಗೆ ಅಡ್ಡಿ. ಹಾಗೆ ಅವಿಭಕ್ತ ಕುಟುಂಬದ ಮೇಲೆ ಸ್ತ್ರೀ ಸಬಲೀಕರಣದ 2 ಪ್ರಭಾವಗಳನ್ನ ತಿಳಿಸಿ ಅಂತ ಕೇಳಿದರೆ ಸ್ತ್ರೀ ಸಬಲೀಕರಣದಿಂದ ಪಿತೃಪ್ರಧಾನ ಕುಟುಂಬದ ಪ್ರಭಾವ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಸ್ತ್ರೀಯರು ಸ್ವತಂತ್ರ ಉದ್ಯೋಗವನ್ನ ಮಾಡತೊಡಗಿದರು. ಇನ್ನು ಅವಿಭಕ್ತ ಕುಟುಂಬದ ಮೇಲೆ ಕೈಗಾರೀಕರಣದ 2 ಪ್ರಭಾವಗಳನ್ನ ತಿಳಿಸಿ ಅಂತ ಕೇಳಿದರೆ ಕುಟುಂಬದ ಯುವಕರು ಕುಟುಂಬದ ಯಜಮಾನನ ಹಿಡಿತದಿಂದ ಸ್ವತಂತ್ರರಾದರು. ಕೈಗಾರಿಕೀಕರಣದ ಪ್ರಭಾವದಿಂದ ಕೃಷಿ ಮತ್ತು ಬೃಹತ್ ಕೈಗಾರಿಕೆಗೆ ಮೂಲ ಗುಂಪಾಗ್ತವೆ. ಇನ್ನು ಮುಂದಿನದು 5 ಅಂಕದ ಪ್ರಶ್ನೋತ್ತರಗಳು. ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನ ವಿವರಿಸಿ ಅಂತ ಕೇಳಿದರೆ ಪೀಳಿಗೆಗಳ ಸಮಾವೇಶ, ಸಾಮಾನ್ಯ ಮನೆ ವಾಸಸ್ಥಳ, ಸಾಮಾನ್ಯ ಅಡಿಗೆ ಮನೆ, ಸಾಮಾನ್ಯ ದಾರಿಯ ವಿಧಿ, ಸಾಮಾನ್ಯ ಆಸ್ತಿ, ಪೂರ್ವಯೋಜಿತ ವಿವಾಹಗಳು. ಈ 6 ಅಂಶಗಳನ್ನ ಕುರಿತು ವಿವರಣೆಯನ್ನ ಬರೀಬೇಕಾಗುತ್ತೆ. ಇನ್ನು ನರಸಿಂಗನವರ ಅವಿಭಕ್ತ ಕುಟುಂಬದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದರೆ ಗಾತ್ರ ಮತ್ತು ವಾಸಸ್ಥಳ, ಮುಖ್ಯಸ್ಥ, ವೃತ್ತಿ, ಕುಟುಂಬಕ್ಕೆ ಬೇಕಾದ ಅಗತ್ಯ ವಸ್ತುಗಳ ಉತ್ಪಾದನೆ, ವಿವಾಹ ಮತ್ತು ಮನೋರಂಜನೆ. ಹಾಗೆ ಅವಿಭಕ್ತ ಕುಟುಂಬದಲ್ಲಿನ ಪರಿವರ್ತನೆಗೆ ಕಾರಣಗಳನ್ನ ವಿವರಿಸಿ ಅಂತ ಕೇಳಿದರೆ ಅದು ಔದ್ಯೋಗೀಕರಣ, ನಗರೀಕರಣ, ಜನಸಂಖ್ಯೆಯ ಬೆಳವಣಿಗೆ, ಆಧುನಿಕ ಶಿಕ್ಷಣ, ಸ್ತ್ರೀ ಅಂತಸ್ತಿನ ಸುಧಾರಣೆ ಮತ್ತು ಸಬಲೀಕರಣ, ಹಾಗೆ ಸಾಮಾಜಿಕ ಶಾಸನಗಳ ಪ್ರಭಾವ. ಈ ಕಾರಣಗಳನ್ನ ಕುರಿತು ವಿವರಣೆಯನ್ನ ಬರೀಬೇಕಾಗುತ್ತೆ.
ಹಾಗೆ ಭಾರತೀಯ ಅವಿಭಕ್ತ ಕುಟುಂಬದ ಬಗ್ಗೆ ಐ.ಪಿ. ದೇಸಾಯಿ ಅವರ ಅಭಿಪ್ರಾಯಗಳನ್ನು ವಿವರಿಸಿ ಅಂತ ಕೇಳಿದರೆ, ಶೂನ್ಯ ಅವಿಭಕ್ತ ಕುಟುಂಬದ, ಕಡಿಮೆ ಪ್ರಮಾಣದ ಅವಿಭಕ್ತ ಕುಟುಂಬದ, ಹಾಗೆ ಉನ್ನತ ಮಟ್ಟದ ಹ್ಮ್ ಜಂಟಿತನದ ಅವಿಭಕ್ತ ಕುಟುಂಬದ ಬಗ್ಗೆ, ಅತಿ ಉನ್ನತ ಜಂಟಿತನದ ಅವಿಭಕ್ತ ಕುಟುಂಬದ, ಹಾಗೆ ಅತ್ಯುನ್ನತ ಜಂಟಿತನದ ಅವಿಭಕ್ತಿ ಕುಟುಂಬ, ಈ ಇಷ್ಟು ಕುಟುಂಬಗಳ ಅವರ ಅಭಿಪ್ರಾಯಗಳನ್ನ ಕುರಿತು ಬರೀಬೇಕಾಗುತ್ತೆ. ಹಾಗೆ ಮುಂದಿನದು ಪಿತೃಪ್ರಧಾನ ಅವಿಭಕ್ತ ಕುಟುಂಬದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದರೆ, ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಪುರುಷ ಪ್ರಧಾನವಾಗಿದ್ದು, ತಂದೆ ಅಥವಾ ಹಿರಿಯ ಮಗ ಕುಟುಂಬದ ಎಲ್ಲ ಹೊಣೆಗಾರಿಕೆಯನ್ನ ನಿಭಾಯಿಸ್ತಾರೆ. ಹಾಗೆ ಉದಾಹರಣೆಯನ್ನ ನೋಡೋದಾದ್ರೆ, ಕೇರಳದ ನಂಬೂದೂರಿ ಅವಿಭಕ್ತ ಕುಟುಂಬವನ್ನ ಇಲ್ಲಂ ಅಂತ ಹೇಳ್ಬಿಟ್ಟು ಕರೀತಾರೆ. ಇಲ್ಲಂದ ಲಕ್ಷಣಗಳು ಅಂತಂದ್ರೆ, ಕುಟುಂಬದ ಮುಖ್ಯಸ್ಥರು ಮತ್ತು ಅಧಿಕಾರಿ, ಕುಟುಂಬದ ಹೆಸರು, ಇಲ್ಲಂದ ರಚನೆ, ವಿಶಿಷ್ಟ ವಿವಾಹ ಕ್ರಮ, ಹಾಗೆ ಆಸ್ತಿಯ ಹಕ್ಕು, ಇವುಗಳನ್ನ ಕುರಿತು ಬರೀಬೇಕಾಗುತ್ತೆ. ಇನ್ನು ಅವಿಭಕ್ತ ಕುಟುಂಬದ ಕಾರ್ಯಾತ್ಮಕ ಬದಲಾವಣೆಗಳನ್ನು ತಿಳಿಸಿ ಅಂತ ಕೇಳಿದರೆ, ವಾಸಸ್ಥಳದ ಪರಿವರ್ತನೆ ಮಾಡುವಂಥದ್ದು, ಧಾರ್ಮಿಕ ಕಾರ್ಯಗಳನ್ನ ಮಾಡುವುದು, ಹಾಗೆ ಮಕ್ಕಳ ಪಾಲನೆ ಪೋಷಣೆ ಮಾಡುವಂಥದ್ದು, ಸಾಮಾಜೀಕರಣ, ಆರ್ಥಿಕ ಕಾರ್ಯಗಳು, ಹಾಗೆ ಮನೋರಂಜನೆಯ ಕಾರ್ಯ, ಇವುಗಳಲ್ಲಿ ಆದಂತಹ ಅವಿಭಕ್ತ ಕುಟುಂಬದಲ್ಲಿ ಯಾವ ರೀತಿಯಾಗಿ ಕಾರ್ಯಾತ್ಮಕ ಬದಲಾವಣೆಗಳನ್ನ ಆಯ್ತು ಅನ್ನುವಂಥದ್ದನ್ನ ವಿವರಣೆಯನ್ನ ಬರೀಬೇಕು. ಇನ್ನು ಮಾತೃವಂಶೀಯ ಅವಿಭಕ್ತ ಕುಟುಂಬದ ತರವಾಡದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದರೆ, ತರವಾಡದ ಲಕ್ಷಣಗಳನ್ನ ನೋಡೋದಾದ್ರೆ, ಕುಟುಂಬದ ಮುಖ್ಯಸ್ಥರು ಮತ್ತು ಅಧಿಕಾರವನ್ನ ಹೊಂದಿರುವಂತಹದ್ದು, ಕುಟುಂಬದ ಹೆಸರು, ತರವಾಡದ ರಚನೆಯನ್ನ ಹೊಂದಿರುವಂತಹದ್ದು, ಆಸ್ತಿಯ ಆ ಹಕ್ಕುವನ್ನು ಹೊಂದಿರುವುದು, ಹಾಗೆ ಕರ್ಣವನ್ನ ಅಧಿಕಾರ ವ್ಯಾಪ್ತಿ, ತವಳಿಗಳಾಗಿ ವಿಭಜನೆಗೊಳ್ಳುವ ಒಂದು ತರವಾಡು. ಇನ್ನು ಅವಿಭಕ್ತ ಕುಟುಂಬದ 5 ಅನಾನುಕೂಲತೆಗಳನ್ನು ವಿವರಿಸಿ ಅಂತ ಕೇಳಿದರೆ, ಸೋಮಾರಿತನಕ್ಕೆ ಅವಕಾಶ ದೊರೆಯುತ್ತೆ, ಆರ್ಥಿಕವಾಗಿ ಅನಾನುಕೂಲಕರವಾಗ್ತದೆ, ಹಾಗೆ ವ್ಯಕ್ತಿತ್ವದ ಬೆಳವಣಿಗೆಗೆ ಅಡ್ಡಿ ಉಂಟಾಗುತ್ತೆ, ಮತ್ತೆ ಸ್ವಜನ ಪಕ್ಷಪಾತ, ಹಾಗೆ ಸಾಮಾಜಿಕ ಚಲನೆಗೆ ಅಡ್ಡಿ, ಅತಿ ಸಂತಾನಕ್ಕೆ ಪ್ರೋತ್ಸಾಹ, ಆರ್ಥಿಕ ಹೊರೆ, ಇಷ್ಟು ಅನಾನುಕೂಲತೆಗಳನ್ನ ಕುರಿತು ಬರೀಬೇಕಾಗುತ್ತೆ. ಇನ್ನು ಅವಿಭಕ್ತ ಕುಟುಂಬದ ರಚನಾತ್ಮಕ ಬದಲಾವಣೆಗಳನ್ನ ವಿವರಿಸಿ ಅಂತ ಕೇಳಿದರೆ, ಗಾತ್ರದಲ್ಲಿ ಬದಲಾವಣೆ, ಆಸ್ತಿಯ ಒಡೆತನ, ಅಧಿಕಾರ ಚಲಾವಣೆ, ಸ್ತ್ರೀಯರ ಅಂತಸ್ತು, ಸಂಗಾತಿಯ ಆಯ್ಕೆ, ವೈವಾಹಿಕ ಸಂಬಂಧಗಳಲ್ಲಿ ಬದಲಾವಣೆ, ನಿಯಮಗಳ ದುರ್ಬಲತೆ, ಹಾಗೆ ಮುಂದಿನದು, ಇವುಗಳನ್ನ ಕುರಿತು ಆದಂತಹ ಬದಲಾವಣೆಗಳ ಬಗ್ಗೆ ವಿವರಣೆಯನ್ನ ಬರೀಬೇಕು. ಇನ್ನು ಅವಿಭಕ್ತ ಕುಟುಂಬದ ಅನುಕೂಲತೆಗಳು ಅಂತ ಕೇಳಿದರೆ, ಆರ್ಥಿಕವಾಗಿ ಅನುಕೂಲ ಆಗುತ್ತೆ, ಸದಸ್ಯರ ಸಂರಕ್ಷಣೆ ಆಗುತ್ತೆ, ಮನೋರಂಜನೆಯೂ ಕೂಡ ದೊರೆಯುತ್ತೆ, ಹಾಗೆ ವ್ಯಕ್ತಿತ್ವ ವಿಕಾಸ ಆಗುತ್ತೆ, ಸಮಾಜವಾದದ ಪರಿಕಲ್ಪನೆ, ಈ ಒಂದು 5 ಅಂಶಗಳನ್ನ ಕುರಿತು ವಿವರಣೆಯನ್ನ ಬರೀಬೇಕಾಗುತ್ತೆ. ಇಷ್ಟು ಅಧ್ಯಾಯ 4ಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳಾಗಿತ್ತು. ಮುಂದಿನ ಒಂದು ಅಧ್ಯಾಯವನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ.